ಇವಾಗ ಅಭ್ಯಾಸ 3.1 ಅದರಲ್ಲಿ ಮೊದಲನೇ ಪ್ರಶ್ನೆ, ಕೆಳಗೆ ನೀಡಿರುವ ಸಮಸ್ಯೆಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಮತ್ತು ನಕ್ಷಾಕ್ರಮದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಂದನೇ ಬಿಟ್ಟು 10ನೇ ತರಗತಿಯ 10 ವಿದ್ಯಾರ್ಥಿಗಳು ಗಣಿತ ರಸ ಪ್ರಶ್ನೆಯಲ್ಲಿ ಭಾಗವಹಿಸಿದರು. ಹುಡುಗರ ಸಂಖ್ಯೆಗಿಂತ ಹುಡುಗಿಯರು ಸಂಖ್ಯೆಯು 4 ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುಡುಗರ ಸಂಖ್ಯೆ, ಹುಡುಗಿಯರ ಸಂಖ್ಯೆ x, ಹುಡುಗರ ಸಂಖ್ಯೆ y. ಇಬ್ಬರು ಕುಂತು ಎಷ್ಟಾಗ್ತಾರೆ? x ಪ್ಲಸ್ y ಈಕ್ವಲ್ಸ್ ಟು 10 ಜನ ವಿದ್ಯಾರ್ಥಿಗಳಿದ್ದಾರೆ. ಸಮೀಕರಣ 1. ಎರಡನೇ ಹೇಳಿಕೆಯನ್ನು ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ ಎಷ್ಟು? 4 ಹೆಚ್ಚಿಗೆ ಆಗ್ಯದ. ಹಾಗಾದ್ರೆ ಇದಕ್ಕೆ ಏನು ತಗೋಬೇಕು? x ಈಕ್ವಲ್ಸ್ ಟು y ಪ್ಲಸ್ 4 ಅಂತ ತಗೋತೀವಿ. y ಪ್ಲಸ್ 4 ಅಂತಂದ್ರೆ ಹುಡುಗಿಯರ ಸಂಖ್ಯೆ ಸಮ ಆಗ್ಬೇಕಾದ್ರೆ ಹುಡುಗರ ಸಂಖ್ಯೆಯಲ್ಲಿ 4 ಅನ್ನು ಕೂಡಿಸ್ಬೇಕು. ಅದನ್ನ ಕೂಡಿಸಿದಾಗ ಇಬ್ಬರದ್ದು ಈಕ್ವಲ್ ಆಗ್ತದ. ಇದೇನಂತ? y ಅನ್ನು ಈ ಕಡೆ ಬಂದಾಗ x ಮೈನಸ್ y ಈಕ್ವಲ್ಸ್ ಟು 4 ಅಂತ ಹೇಳಿ ಬಂತು. ಇದು ಸಮೀಕರಣ 2. ಸಮೀಕರಣ 1 ಮತ್ತು ಸಮೀಕರಣ 2 ಸಿಕ್ಕ್ಯವ. ಇವಾಗ ನಾವು ಏನ್ ಮಾಡ್ಬೇಕು ಅಂತಂದ್ರ ನಕ್ಷಾಕ್ರಮದಿಂದ ಗ್ರಾಫ್ ಅನ್ನು ಇಳಿಸಬೇಕು. ಆ ಗ್ರಾಫ್ ಅನ್ನು ಇಳಿಸಬೇಕಾದ್ರೆ ಒಂದು ಟೇಬಲ್ ಅನ್ನು ಹಾಕೊಳ್ತೀನಿ ನಾನು. y ಈಕ್ವಲ್ಸ್ ಟು 10 ಮೈನಸ್ ಎಕ್ಸ್, ಇಲ್ಲೊಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡುತ್ತೇನೆ. 3 ಬಿಂದುಗಳನ್ನ ತಗೋಬೇಕು, ಎಕ್ಸ್ ಮತ್ತು ವಾಯ್ಗಳ 3 ಬಿಂದುಗಳನ್ನ. ಮತ್ತು ಇಲ್ಲಿ ಈ ವಾಯ್ನ ಆ ಕಡೆ ಕಳಿಸಿದಾಗ y ಪ್ಲಸ್ ಆಗ್ತದ, ಎಕ್ಸ್ ಮೈನಸ್ 4 ಅಂತ ಹೇಳಿ ಬರ್ತದ. ಇದಕ್ಕೆ ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಎಕ್ಸ್ ವೈ. ಇಲ್ಲಿ ಎಕ್ಸ್ ಬೆಲೆಯನ್ನ 5 ಅಂತ ಹೇಳಿ ಇಟ್ಕೊಂಡಾಗ 10ರಲ್ಲಿ 5 ಹೋದ್ರೆ 10ರಲ್ಲಿ 5 ಹೋದಾಗ 5 ಅನ್ನೋದು ಬರ್ತದ. ಎಕ್ಸ್ ಬೆಲೆ 5 ಅಂತ ಹೇಳಿ ಇಟ್ಕೋತೀನಿ. 10ರಲ್ಲಿ 5 ಹೋದಾಗ 5. ಎಕ್ಸ್ ಬೆಲೆ ಇಲ್ಲಿ ನೆಕ್ಸ್ಟ್ 4 ಅಂತ ಹೇಳಿ ಇಟ್ಕೋತೀನಿ. 4 ಇಟ್ಕೊಂಡಾಗ 10ರಲ್ಲಿ 4 ಹೋದ್ರೆ 6. 6 ಅಂತ ಹೇಳಿ ಇಟ್ಕೋತೀನಿ. 10ರಲ್ಲಿ 6 ಹೋದ್ರೆ 4 ಅಂತ ಹೇಳಿ ಸಿಕ್ತು. ಅದೇ ರೀತಿ ಇಲ್ಲಿ ಎಕ್ಸ್ ಬೆಲೆಯನ್ನು 5 ಅಂತ ಹೇಳಿ ಇಟ್ಕೊಂಡಾಗ 5ರಲ್ಲಿ 4 ಹೋದಾಗ 1. 4 ಇಟ್ಕೊಂಡಾಗ 0. 4ರಲ್ಲಿ 4 ಹೋದ್ರೆ 0. 3 ಅಂತ ಹೇಳಿ ಇಟ್ಕೋತೀನಿ. 3 ಇಟ್ಕೊಂಡಾಗ ಮೈನಸ್ 1 ಅಂತ ಹೇಳಿ ಸಿಗ್ತದೆ. ಇದನ್ನು ಗ್ರಾಫ್ನಲ್ಲಿ ಪ್ರತಿನಿಧಿಸಬೇಕು. ಗ್ರಾಫನ್ನು ಹಾಕಬೇಕಾದ್ರೆ ಮೊದಲು ನಾವು ಸ್ಕೇಲನ್ನು ಬರೀಬೇಕು ಕಂಪಲ್ಸರಿ. ಸ್ಕೇಲ್ ಏನಾಗ್ತದ ಅಂತಂದ್ರೆ ಇಲ್ಲಿ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೂಲಮಾನ. ಎಕ್ಸ್ ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೂಲಮಾನ. y ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೂಲಮಾನ. ಮೊದಲಿಗೆ ಇಲ್ಲಿ ಈ ಟೇಬಲ್ಸ್ ವ್ಯಾಲ್ಯೂವನ್ನು ಹಾಕುತ್ತೇನೆ. ಎಕ್ಸ್ ಈಕ್ವಲ್ಸ್ ಟು 5 ಇದ್ದಾಗ y ಈಕ್ವಲ್ಸ್ ಟು 5. 5,5 ಅದನ್ನ ಪಾಯಿಂಟ್ ಇಲ್ಲಿ ಬರ್ತದೆ. 5,5. ಎರಡನೇದು 4,6. 4 ಎಕ್ಸ್ ಈಕ್ವಲ್ಸ್ ಟು 4 ಇದ್ದಾಗ y ಈಕ್ವಲ್ಸ್ ಟು 6. 4,6. ಮೂರನೇ ಪಾಯಿಂಟು 6,4. 6 ಇದ್ದಾಗ 4 ಅಂತ ಹೇಳಿ ಬಂತು. ಅದು ಇಲ್ಲಿ ಬಂತು 6,4. ಇದು ರೇಖೆಯನ್ನು ಸೇರಿಸಬೇಕು. ಒಂದು ರೇಖೆ, ಸರಳ ರೇಖೆಯನ್ನು ಸೇರಿಸ್ತೀನಿ ಇಲ್ಲಿ. ನಂತರ ಇನ್ನೊಂದು ಟೇಬಲ್ಸ್ ಅನ್ನ ಈ ವ್ಯಾಲ್ಯೂವನ್ನು ಇಲ್ಲಿ 5 ಇದ್ದಾಗ 1, 5 ಇದ್ದಾಗ 1, 5,1. 4 ಇದ್ದಾಗ 0, 4 ಇದ್ದಾಗ 0 ಇಲ್ಲಿ ಬರ್ತದೆ. ಇದು ಎಕ್ಸ್ ಈಕ್ವಲ್ಸ್ ಟು 4, 0. 3 ಇದ್ದಾಗ -1. 3 ಇದ್ದಾಗ ಎಕ್ಸ್ ಈಕ್ವಲ್ಸ್ ಟು 3 ಇದ್ದಾಗ y ಈಕ್ವಲ್ಸ್ ಟು -1. ಅದು ಇಲ್ಲಿ ಬಂತು 3, -1. ಇವೆರಡು ರೇಖೆಗಳನ್ನು ಎಲ್ಲಿ ಛೇದಿಸ್ತವ ಅನ್ನೋದನ್ನು ಚೆಕ್ ಮಾಡಬೇಕು. ಇನ್ನೊಂದು ರೇಖೆಯನ್ನು ಇಲ್ಲಿ ಹೇಳ್ತೀನಿ. ಇದನ್ನ ಹಿಂಗೆ ಕಂಟಿನ್ಯೂ ಮುಂದೊಯ್ತೇನೆ. ಮುಂದೊಯ್ದಾಗ ಎರಡು ಬಿಂದುಗಳನ್ನು ಎಲ್ಲಿ ಛೇದಿಸ್ಲತ್ತವ ಅಂತ ಹೇಳಿ ಅಬ್ಸರ್ವ್ ಮಾಡ್ಬೇಕು ನಾವು. ಇಲ್ಲಿ 7,3. ಎಕ್ಸ್ ಈಕ್ವಲ್ಸ್ ಟು 7, y ಈಕ್ವಲ್ಸ್ ಟು 3 ಅನ್ನೋದಲ್ಲಿ ಛೇದಿಸ್ಲತ್ತವ. ಹಾಗಾಗಿ ಇಲ್ಲಿ ಹುಡುಗಿಯರ ಸಂಖ್ಯೆ 7, ಹುಡುಗರ ಸಂಖ್ಯೆ 3 ಅಂತೇಳಿ ಗೊತ್ತಾಗ್ತದೆ.